ಸುದ್ದಿಗಾಗಿ ಸಿದ್ದು ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ. ನಮಸ್ಕಾರ ವೀಕ್ಷಕರೇ, ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಿಗೇರಿ. ಮುದ್ದೇಬಿಹಾಳ ಪಟ್ಟಣದ ಬೆಂಗಳೂರು ಬೇಕರಿ ಫಂಕ್ಷನ್ ಹಾಲ್ನಲ್ಲಿ ಅಸ್ಕಿ ಫೌಂಡೇಶನ್ ಆಶ್ರಯದಲ್ಲಿ ಬುಧವಾರ ಸಂಜೆ ಏರ್ಪಡಿಸಿದ್ದ ಸಾಧಕರಿಗೆ ಸನ್ಮಾನ 2026ನೇ ಸಾಲಿನ ದಿನದರ್ಶಿಕೆ ವಿತರಣೆ ಸಮಾರಂಭ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮುಖಾಂತರ ಎಲ್ಲ ಗಣ್ಯರು ಸೇರಿ ಉದ್ಘಾಟಿಸಿದರು. ವೇದಿಕೆಯ ಮೇಲೆ ಅಸ್ಕಿ ಫೌಂಡೇಶನ್ ಸಂಸ್ಥಾಪಕ ಸಿಬಿ ಅಸ್ಕಿ, ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ, ವೈಎಚ್ ವಿಜಯಕರ್, ಹಿರಿಯ ಸಾಹಿತಿ ಬಿಎಂ ಹಿರೇಮಠ್ ಮತ್ತು ಈ ಕಾರ್ಯಕ್ರಮದ ವಿಶೇಷ ಸನ್ಮಾನಿತರು ಬೆಂಗಳೂರಿನ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನಿಯಮಿತ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಆರೋಗ್ಯ ಇಲಾಖೆಯ ಆನಂದ್ ಗೌಡ ಬಿರಾದಾರ್, ಹಸಿರು ತೋರಣದ ಗೆಳೆಯರ ಬಳಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅಮರೇಶ್ ಗೂಳಿಯವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸನ್ಮಾನಿತರು ಆಗಿರುವ ಬೆಂಗಳೂರಿನ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನಿಯಮಿತ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಆರೋಗ್ಯ ಇಲಾಖೆಯ ಆನಂದ್ ಗೌಡ ಬಿರಾದಾರ್, ಹಸಿರು ತೋರಣದ ಗೆಳೆಯರ ಬಳಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅಮರೇಶ್ ಗೂಳಿಯವರಿಗೆ ಸನ್ಮಾನಿಸಿ 2026ನೇ ಸಾಲಿನ ದಿನದರ್ಶಿಕೆ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಸ್ಕಿ ಫೌಂಡೇಶನ್ ಸಂಸ್ಥಾಪಕ ಸಿಬಿ ಅಸ್ಕಿ, ವೈಎಚ್ ವಿಜಯಕರ್, ಹಿರಿಯ ಸಾಹಿತಿ ಬಿಎಂ ಹಿರೇಮಠ್, ಹಸಿರು ತೋರಣ ಗೆಳೆಯರ ಬಳಗ ಸಂಚಾಲಕ ಮಹಾಬಲೇಶ್ ಗಡೇದ್, ದಿ ಕರ್ನಾಟಕ ಕೋಆಪ್ ಬ್ಯಾಂಕ್ ನಿರ್ದೇಶಕ ಸತೀಶ್ ಓಸ್ವಾಲ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮತ್ತು ಸನ್ಮಾನಿತರು ಆನಂದ್ ಗೌಡ ಬಿರಾದಾರ್ ಮತ್ತು ಅಮರೇಶ್ ಗೂಳಿಯವರು ಮಾತನಾಡಿದರು. ಅವರು ತಮ್ಮ ಸಾಮಾಜಿಕ ಮೌಲ್ಯಗಳನ್ನ ದೃಢಪಡಿಸಲಿಕ್ಕೆ, ನಾನು ಬಡತನದಿಂದ ಬಂದಿದ್ದೇನೆ, ನಾನು ಹಳ್ಳಿಯಿಂದ ಬಂದಿದ್ದೇನೆ, ನಾನು ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ನನ್ನ ಜೀವನದ ಉದ್ದಕ್ಕೂ ಅವನ್ನ ನೆನೆಸ್ತಾ ಬಂದಿದ್ದೇನೆ. ಅವುಗಳನ್ನ ಇವತ್ತು ಭಗವಂತ ತಮ್ಮೆಲ್ಲರ ಸಹಕಾರದಿಂದ ಸಮಾಜದಲ್ಲಿ ನನಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ, ಅದರಲ್ಲೂ ಮುಖ್ಯವಾಗಿ ದೈಹಿಕವಾಗಿಯೂ ನನಗೆ ಆ ಭಗವಂತ ತಮ್ಮೆಲ್ಲರ ಕೃಪಾಶೀರ್ವಾದದಿಂದ ಕೃಪೆಯನ್ನು ನೀಡಿದ್ದಾನೆ. ಭಗವಂತ ಕೊಟ್ಟ ಆ ಕೃಪೆಯಲ್ಲಿ ಸಮಾಜಕ್ಕೂ ಕೂಡ ಕೆಲವೊಂದಷ್ಟು ನನ್ನ ಅನಿಸಿಕೆ ಅಥವಾ ನನ್ನ ಒಂದು ಇತಿಮಿತಿಯಲ್ಲಿ ನಾನು ವಿಚಾರಗಳನ್ನ ಸಮಾಜಕ್ಕೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದು ಅಸ್ಕಿ ಫೌಂಡೇಶನ್ ಮುಖಾಂತರ ಅಂತಕ್ಕಂಥ ಮಾತನ್ನ ಇಲ್ಲಿಯವರೆಗೆ ಅವರು ನಡೆದುಕೊಂಡು ಬಂದ ದಾರಿಯಲ್ಲಿ ಇಲ್ಲಿರ್ತಕ್ಕಂಥ ಅನೇಕ ಜನ ಹಿರಿಯರಿಗೆ ಗೊತ್ತಿರ್ತಕ್ಕಂಥ ಸಂಗತಿ. ದೀನರಿಗೆ, ದಲಿತರಿಗೆ, ಏನೋ ರೋಗಿಗಳಿಗೆ ಇನ್ನಿತರ ಏನೂ ಅವ್ರ ಕೈಯಿಂದ ತಾನು ಖರ್ಚು ಮಾಡಲು ಸಾಧ್ಯವಿಲ್ಲದಂತ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡುವ ಗುಣ ಏನಿದೆಯಲ್ಲ, ಇದು ಪರೋಪಕಾರಾಯ ಇದಂ ಶರೀರಂ. ಈ ಬಿಜಾಪುರ ಜಿಲ್ಲೆ 1972 ಸುಮಾರು ನಮ್ಗೆ ಗೊತ್ತಿರ್ಬೋದು, 62 ಚೀನಾ ಭಾರತ ಇದ್ದಾಗ ನಿಜಲಿಂಗಪ್ಪನ ತೋಟ ಶ್ರೀಮತಿ ಇಂದಿರಾ ಗಾಂಧಿ ಅವರ ತೂಕ ಬಂಗಾರ ಕೊಟ್ಟಿದ್ರು. ಒಳ್ಳೆತನ ಅಂದ್ರ ಇವರು ಆಗ್ಯಾರಂದ್ರ ಈ ಸಮಾರಂಭ, ಈ ಸಂತೋಷನ ನಮ್ಮ ನಿಮ್ಮಂತವರೆಲ್ಲ ಕರ್ಕೊಂಡು ಹಂಚ್ಕೋಬೇಕಂತಲ್ಲ, ಇದು ದೊಡ್ಡದು. ಇದು ಯಾರು ನೋಡಲ್ಲ. ನಾವು ಬಾಳ ಫೋನ್ ವಾಟ್ಸಪ್ ಮುಖಾಂತರ ರೀಚ್ ಮಾಡಿ ಒಂದು ಶಾಲ ಹಾರ ಹಾಕಿ ಸನ್ಮಾನ ಮಾಡ್ತೀವಿ. ನೀವು ಆಗಿದ್ದು ಒಳ್ಳೇದಂತ ಮನಸ್ಸು ಹರಿಸ್ಬೋದು. ಹಸಿಗೆಯವರಾದ್ರೂ ಒಂದು ಶಾಲಾ ಹಾರ ಹಾಕಿ ಸನ್ಮಾನ ಮಾಡಿ ಹರಿಸಿ ಮುಗಿಸ್ಬೋದಾಗಿತ್ತು. ಆದ್ರೆ ಅವರು ಸನ್ಮಾನಿತರು, ಅವ್ರೇನು ಗೌರವ ಸ್ಥಾನ ತಗೊಂಡಾರ, ಒಂದು 100 ಜನರ ಮಧ್ಯದಲ್ಲಿ ಅವ್ರು ಕರೆದು ಸನ್ಮಾನ ಮಾಡಿ, ಆ ಸನ್ಮಾನ ಮಾಡುವ ಪ್ರಸಂಗ ನಮ್ಮ ನಿಮ್ಮಂತವ್ರು ಎಲ್ಲರೂ ಕರೆದು ಆ ಸನ್ಮಾನ ಮಾಡಿ ಖುಷಿ ಪಡುವಂತ ವ್ಯಕ್ತಿತ್ವ ಅಷ್ಟೇ. ಇದಕ್ಕೆ ನನ್ನದೊಂದು ಸೆಲ್ಯೂಟ್ ಐತಿ. ಯಾಕಂದ್ರೆ ಉದ್ಯಮದಾಗ ಬಹಳಷ್ಟು ಫಂಕ್ಷನ್, ಬಹಳಷ್ಟು ಕಾರ್ಯಕ್ರಮದಲ್ಲಿ ನಾವು ಈ ಊರಲ್ಲಿ ಇಲ್ಲಿ ಇದ್ರು ನಾವು ಬಹಳ ಬ್ಯಾಂಕ್ ವತಿಯಿಂದ ನಮ್ಮ ವತಿಯಿಂದ ಹೋಗಿ ಅವ್ರ ಮನೆಗೆ ಒಂದು ಶಾಲ ಹಾರ ಹಾಕಿ ಮುಗಿಸ್ಬಿಡ್ತೀವಿ. ಆದ್ರೆ ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟೆಲ್ಲ ಅರ್ಪಣೆ ಮಾಡಿ ಎಲ್ಲಾರು ಕೂಡಿಸಿ ನಾ ಇಷ್ಟು ಖುಷಿ ಪಡ್ಬೇಕಂತ ವ್ಯಕ್ತಿತ್ವ ಏನು ಮಾಡಿದಾರಲ್ಲ ಅಸ್ಕಿ ಅವ್ರಿಗೆ, ಇದಕ್ಕೆ ನಾವೆಲ್ಲರೂ ಇನ್ನೊಮ್ಮೆ ಚಪ್ಪಾಳೆ ಹೊಡಿಬೇಕು ಸರ್. ಯಾಕಂದ್ರೆ ನಮ್ಮ ಹತ್ರ ನಾವೇನ್ ಮಾಡ್ತೀವಿ, ಬಂದಂತ ಜನರ ನಮ್ಮ ಕಡೆ ತಗೋಬೇಕು, ಇನ್ನೂ ಸ್ವಲ್ಪ ಹೆಚ್ಚು ಕಳಿಸ್ಬೇಕು, 100 ರೂಪಾಯಿ ಐತೆ ಇನ್ನ 200 ಮಾಡ್ಬೇಕು, 300 ಮಾಡ್ಬೇಕು ಅನ್ನೋ ಮನಸ್ಥಿತಿಯವರು ನಾವೆಲ್ಲ ಇದೀವಿ. ಆದ್ರೆ ಅಸ್ಕಿ ಅವರು ಒಂದಿಷ್ಟು ಗುಣ ಎಂತಂದ್ರೆ ಪರೋಪಕಾರದ ಗುಣ.
ಒಂದು ವೈಯಕ್ತಿಕ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತೀನಿ ಅವ್ರ ಬಗ್ಗೆ. ನಾನು ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡೋ ಹೊತ್ನಾಗ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಮಾಡ್ತಿದ್ದೆ ನಾವು, ಹೆಣ್ಣು ಮಕ್ಕಳಿಗೆ ಅಕೌಂಟ್ ಮಾಡುವಂತ. ಬಡವರು ಸಾಕಷ್ಟು ಜನ ಬಡವರಿಗೆ ಹಣ ತುಂಬುವಂತ ಸಾಮರ್ಥ್ಯ ಇದ್ದಿಲ್ಲ. ಆದ್ರೆ ನಾವು ಗುರಿ ಮುಟ್ಟಬೇಕಾಗಿತ್ತು, ಅಂಚೆಗೆ ಗುರಿ ಮುಟ್ಟಬೇಕಾಗಿತ್ತು. ಅದಕ್ಕೆ ಅವ್ರಿಗೆ ಪರ್ಸನಲ್ ರಿಕ್ವೆಸ್ಟ್ ಮಾಡ್ಕೊಂಡು 20,000 ರೂಪಾಯಿ ರೊಕ್ಕ ಕೊಟ್ಟರು ಬಡ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿ. ಒಬ್ಬೊಬ್ರಿಗೆ 500 ರೂಪಾಯಿ ಅವ್ರ ಹೆಸರೇ ತಂದಿದ್ದೆ ನಾವು. ನಾ ಏನ್ ಮಾಡಿದ್ರೆ ನಮ್ಮ ಹಳ್ಳಿ ಪೋಸ್ಟ್ ಮಾಸ್ಟರ್ಗೆ ಒಂದು ಮಾಹಿತಿ ಕೊಟ್ಟೆ ನಾನು. ಹಿಂಗ ಅಸ್ಕಿಯವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ಅವ್ರು ಒಬ್ಬೊಬ್ಬರಿಗೆ ನೀವು ಎಷ್ಟು ಮಂದಿ ಮಾಡಿದ್ರು ಮಾಡ್ರಿ, ಆರೋಗ್ಯಕ್ಕೆ ಮೊತ್ತ ಅಂತ ಹೇಳಿ 20,000 ರೂಪಾಯಿ ಕೊಟ್ಟಿದ್ದಾರೆ. ನೀವ್ ಏನ್ ಮಾಡ್ಬೇಕಂದ್ರೆ ಜಸ್ಟ್ ನೀವು ಫಾರ್ಮ್ ಮೇಲೆ ಫ್ರೀ ಅಂತ ಬದಲು ಕಳಿಸ್ಬಿಡ್ರಿ, ನಾನು ರೊಕ್ಕ ಇದು ಹಾಕ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಅಸ್ಕಿಯವರು ದೊಡ್ಡ ಗುಣ ತಗೊಂಡು ಆ ಹುದ್ದೆಯನ್ನ ಅವರು ಜೀವನಶೈಲಿ ಬ್ಯಾಂಕಿನ ಬಾಗಲಕೋಟೆ ಮತ್ತು ಬಿಜಾಪುರ ಅವಳಿ ಜಿಲ್ಲೆಗಳ ಕೂಡಿ ಅದರ ಅಧ್ಯಕ್ಷರಾಗಿದ್ದಾರೆ. ನಮ್ಗೆ ಎಲ್ಲರ ಹೆಮ್ಮೆ ವಿಷಯಪ್ಪ ಅಂದ್ರೆ ಆನಂದಗೌಡರು ಬೇರೆ ಬೇರೆ ಕಾಯಿಯಂತೆ ಗುರುತಿಸದೆ ಹೊರ ಕಾರಣವಾಗಿ ಬೆಳೀತಾ ಇದ್ದಾರೆ. ಅದು ನಮ್ಮೆಲ್ಲರಿಗೂ ಖುಷಿ ವಿಷಯ ಅನ್ನೋ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಅಂಬರೀಶ್ ಅವರು ನಮ್ಮ ಪಂಚಮಸಾಲಿ ಸಮಾಜದ ಅಧ್ಯಕ್ಷರು, ಅದೇ ರೀತಿಯಾಗಿ ಹಸಿರು ಪುರೋಡಿ ಗೆಳೆಯರ ಮಾನ್ಯ ಅಧ್ಯಕ್ಷರಾಗ ಅವ್ರು ಬಹಳ ಮುಗ್ಧ ಸ್ವಭಾವದ. ಯಾವುದೇ ರೀತಿಯಿಂದ ಇಲ್ಲಿ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಮುಕ್ತ ಮನಸ್ಸಿನಿಂದ ಮುಕ್ತ ಹಂಚ್ಕೊಳ್ತಾರೆ. ನಾವೇನಾದ್ರೂ ಮಜಾಕ್ ಮಾಡಿದ್ರೆ ಸತೀಶ್ ಅವರು ಹೇಳಿದ್ರು, ಅಸ್ಕಿಯವರು ಯಾವುದೇ ಮಜಾಕ್ ಮಾಡಿದ್ರು ಏನೋ ತಿಳ್ಕೊಳ್ಳೋದಿಲ್ಲ. ಆ ತರ ಅವರು ಅಂಬರೀಶ್ ಅವರು ಯಾವುದನ್ನು ಎಷ್ಟು ನಾವು ಸೀರಿಯಸ್ ಆಗಿ ಬೈದ್ರು ತಿಳ್ಕೊಳ್ಳೋದಿಲ್ಲ, ಈ ನಲ್ಪಟ್ಟಿಗೆ ಬೈದ್ರು ಯಾವ್ದು ತಿಳ್ಕೊಳ್ಳೋದ, ಎಲ್ಲರನ್ನ ವಿಶ್ವಾಸಕ್ಕೆ ತಿಳ್ಕೊಳ್ಳುವಂತ ಕೆಲಸ ಅಂಬರೀಶ್ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ CBSE ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ಮುದ್ದೇಬೇಳ ಪಟ್ಟಣದಲ್ಲಿ ಈ ಗ್ರಾಮಾಂತರ ತಾಳಿಕೋಟಿ ಭಾಗ ಇಟ್ಕೊಂಡು ಯಾವುದೇ ಜಾತ್ರೆಗಳು ನಡೀಲಿ, ಯಾವುದೇ ಕ್ರೀಡಾಕೂಟಗಳಲ್ಲಿ ಏನೇ ನಡೆದ್ರು ಯಾರ ಸಹಾಯ ಇರ್ತಿದ್ದಪ್ಪ ಅಂದ್ರೆ CBSE ಅವರ ಸಹಾಯ ಇರ್ತೈತಿ ಅನ್ನೋ ಮಾತನ್ನ ಹೇಳ್ತಾ, ಅದ್ರ ಜೊತೆಗೆ ಯಾರು ನನಗೆ ಗೊತ್ತಿರುವಾಗೆ ಯಾವುದೇ ಗುಡಿ ಗುಂಡಾರಕ್ಕಿರ್ಲಿ ಕ್ರೀಡಾಕೂಟಕ್ಕಿರ್ಲಿ ನನ್ನ ಸಂಪರ್ಕ ಮಾಡಿ ಅವರ ಸಂಪರ್ಕ ಮಾಡಿದಾಗೂ ಯಾರಿಗೂ ಇಲ್ಲ ಅಂತ ಹೇಳಿ ಕಳಿಸಿರುವಂತ ಉದಾಹರಣೆಗಳನ್ನ ನಾ ಕಂಡುವುದಿಲ್ಲ. ಸ್ಥಾನವನ್ನು ಅಲಂಕರಿಸಲಿಕ್ಕೆ ಮಾನ್ಯ HK ಪಾಟೀಲ್ ಸಾಹೇಬರು ಹಾಗೂ ಮುದ್ದೇಬೇಳ ಜನಪ್ರಿಯ ಶಾಸಕರಾದಂಥ ಮಾನ್ಯ CS ಗೌಡ ಸಾಹೇಬರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಒಂದು ಈ ಹುದ್ದೆ ತೋರಿಸಲಿಕ್ಕೆ ಕಾರಣೀಭೂತರಾದಂತ ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ನಾನು ಈ ಕರ್ನಾಟಕ ರಾಜ್ಯ ಮಹಾಮಂಡಲದಲ್ಲಿ ಒಟ್ಟು 18 ನಿರ್ದೇಶಕರ ಹುದ್ದೆಗಳಿದ್ದಾವೆ. ಅದರಲ್ಲಿ ಒಂದು ನಿರ್ದೇಶಕರ ಹುದ್ದೆ ಸರ್ಕಾರಿ ನೌಕರ ಬ್ಯಾಂಕ್ ಕ್ಷೇತ್ರದಲ್ಲಿ ಒಂದು ಹುದ್ದೆ ಇತ್ತು. ಆ ಹುದ್ದೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಕೂಡ ನಾನು ಕೂಡ ಭಾಗವಹಿಸಿದ್ದೆ. ಎಲ್ಲರ ಆಶೀರ್ವಾದದಿಂದ ನನ್ನ ಹೆಸರು ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಯಾರ. ನನಗೆ ಎಲ್ಲರ ಆಶೀರ್ವಾದ ಇರಲಿ. ಎಲ್ಲರೂ ನನಗೆ ಒಂದು ಈ ಹೆಸರು ತಗೊಳ್ಳೋದ ಒಂದು ವಿಷಯದ ಬಗ್ಗೆ ಮಾರ್ಗದರ್ಶನ ಕೊಟ್ರ ತಾವು ಹೇಳಿದಂಗ ಒಂದು ವರ್ಷದ ಅವಧಿಯಲ್ಲಿ ಸ್ವಲ್ಪ ಹೆಚ್ಚಿನ ಕೆಲಸ ಮಾಡ್ತೇನೆ ಅಂತ ಹೇಳಿ ನಾವು ಒಂದು ಹೆಮ್ಮೆಯಿಂದ ಇದ್ದೀವಿ. ಈ 2018ರಲ್ಲಿ ನಮ್ಮ ಒಂದು ಫೌಂಡೇಶನ್ ಪ್ರಪ್ರಥಮವಾಗಿ ಕೊಲ್ಲೂರಲ್ಲಿ ಒಂದು ಸಾಮಾಜಿಕ ಸೇವೆ ಮಾತ್ರ ನಾವು ಮಾಡಿದ್ದೆ ಒಂದು ರೈತರ ಅನುಕೂಲಕ್ಕಾಗಿ ಅಂತೇಳಿ ಸುಮಾರು 2018ರಲ್ಲಿ ಆ ಒಂದು ವೇಳೆಯಲ್ಲಿ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಕೊಣ್ಣೂರು ಗ್ರಾಮದಲ್ಲಿ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಇಡೀ ಪ್ರತಿ ಕುಟುಂಬಕ್ಕೂ 10 ಗಂಟೆ ಒಂದು ರೈತರಿಗೆ JCB ಅನ್ನು ಕೊಟ್ಟು ಅದರಲ್ಲಿ ಕೇವಲ 350 ರೂಪಾಯಿ ಒಂದು ತಾಸಿನಂತೆ ನಮ್ಮ ಫೌಂಡೇಶನ್ ತಗೊಂಡು ರೈತರಿಗೆ 350 ರೂಪಾಯಿ ತಗೊಂಡು ಅದನ್ನು 50% ರಿಯಾಯಿತಿಯಲ್ಲಿ ನಾವು ಮೊನ್ನೆ ಆಗಿನ ಮುಖ್ಯಮಂತ್ರಿ ಶ್ರೀ ಕುಮಾರಸ್ವಾಮಿ ಅವರ ಕಡೆಗೆ ನಾವು ಅದನ್ನ ಉದ್ಘಾಟನೆ ಮಾಡಿಸಿದ್ರು. ಮೊದಲ JCB ಮುಖಾಂತರ ನಮ್ಮ ಕೊಣ್ಣೂರು ಗ್ರಾಮದಲ್ಲಿ ಕುಮಾರಸ್ವಾಮಿ ಸಾಹೇಬ್ ಉದ್ಘಾಟನೆ ಮಾಡಿದ್ರು. ತದನಂತರ ಮುಂದಿನ ದಿನಮಾನಗಳಲ್ಲಿ ನಮ್ಮ ಗ್ರಾಮದ ಜನ ಹಿರಿಯರು ಇಲ್ಲ ಹೋದ JCB ಒಂದು ಡೆಲಿವರಿ ಟ್ಯಾಂಕ್ ಮಾಡಬೇಕಂತ 10 ಟ್ಯಾಂಕ್ಗಳು ಮಹಾರಾಷ್ಟ್ರದಲ್ಲಿ ತರಿಸಿ ನಮ್ಮೂರಿಗೆ ಅದು 400 ರೂಪಾಯಿದಾಗ 50% ರಿಯಾಯಿತಿಯಲ್ಲಿ ಅದು 200 ರೂಪಾಯಿದಾಗ ಯಾವುದೇ ಜಾತಿ ಭೇದ ಪಕ್ಷ ಸಂಬಂಧ ಅದು ಸಂಪೂರ್ಣವಾಗಿ. ನಂತರ ಕೊರೋನಾ ಬಂದ ಟೈಮ್ನಲ್ಲಿ ಶ್ರೀ ಕಾಶೇಶ್ವರ ಮಠದ ಪರಮ ಪೂಜೆಯವರ ಆದಿಯಾಗಿ ನಮ್ಮ ಕೋಟೇಶ್ವರ ದವಸ ಧಾನ್ಯಗಳನ್ನು ಇಟ್ಕೊಂಡು ಮತ್ತೆ ಹಿಂಗೆ ಹಲವಾರು ಕಾರಣ ಒಂದು ಹೇಳಬೇಕಪ್ಪ ಅಂತಂದ್ರೆ ಯಾವ ಇವತ್ತು ಏನೇ ನಾವು ದಾನ ಧರ್ಮ ಮಾಡ್ತೀವಿ ಆ ದಾನ ಧರ್ಮ ನಿಮ್ಮಂತವರೇ ಹಿರಿಯರು ಗಣ್ಯರು ಮಾನವರಿಗೆ ಆಶೀರ್ವಾದ ಮಾಡಿರಿ. ನಿಮ್ಮ ಆಶೀರ್ವಾದದಿಂದ ವರ್ಷಕ್ಕೆ ವರ್ಷಕ್ಕೆ ಹೆಚ್ಚಾಗೋದು ಅಂತ ಈ ಸಂದರ್ಭದಲ್ಲಿ ನಾನು ಬಹಳ ತುಂಬ ಈ ಸಂದರ್ಭದಲ್ಲಿ ಗಣ್ಯರಾದ ಬಸವರಾಜ ನಾಲತವಾಡ್, ಪ್ರಭುರಾಜ್ ಕಲಬುರ್ಗಿ, ರುದ್ರಗೌಡ ಅಂಗರಿಗೆರೆ, ಎ ಗಣೇಶ್, CL ಬಿರಾದಾರ್, ಗುರುಲಿಂಗಪ್ಪ ಗೌಡ ಪಾಟೀಲ್, ಬಾಪುಗೌಡ ಪಾಟೀಲ್ ಆಲೂರ್, ಸಂಗಮೇಶ್ ಶಿವಣಗಿ, ಬಸವರಾಜ್ ಕೋರಿ, BF ಮೇಟಿ ಸೇರಿದಂತೆ ಹಲವು ಧುರೀಣರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಫೌಂಡೇಶನ್ ಅಭಿಮಾನಿ ಬಳಗದವರು ಸೇರಿ ಹಲವರು ಉಪಸ್ಥಿತರಿದ್ದರು.
ಇದೇ ಸಂದರ್ಭ ಬೆಂಗಳೂರಿನ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನಿಯಮಿತದ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಆರೋಗ್ಯ ಇಲಾಖೆಯ ಆನಂದಗೌಡ ಬಿರಾದಾರ್, ಹಸಿರು ತೋರಣ ಗೆಳೆಯರ ಬಳಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅಮರೇಶ್ ಗೂಳಿ ಅವರನ್ನು ಅವರದೇ ಆದ ಎಐ ಡಿಜಿಟಲೀಕರಣಗೊಳಿಸಿ ಆಕರ್ಷಕ ಭಾವಚಿತ್ರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕನ್ನಡ ಜಾನಪದ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷ ದೀಪರತ್ನಶ್ರೀ ಅವರಿಂದ ಅಮರೇಶ್ ಗೂಳಿ ಅವರನ್ನು ಪ್ರತ್ಯೇಕವಾಗಿ ಸನ್ಮಾನಿಸಲಾಯಿತು. ಫೌಂಡೇಶನ್ ಹೊರತಂದಿರುವ 2026ನೇ ಸಾಲಿನ ಬಹುಪಯೋಗಿ ದಿನದರ್ಶಿಕೆಯ ವಿತರಣೆ ನಡೆಯಿತು. ಈ ಸಂದರ್ಭದಲ್ಲಿ ಕಿರುತೆರೆಯ ಹಾಸ್ಯ ಕಲಾವಿದ ಶ್ರೀಶೈಲ್ ಹೂಗಾರ್, ಉದಯ್ ಸಿಂಗ್ ರಾಯಚೂರ್ ಕಾರ್ಯಕ್ರಮ ನಿರ್ವಹಿಸಿದರು. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.